ನೋಡಿ, ಬಂದ ರಾತ್ರಿ ಬೆಳಗ್ಗೆ ಹೋಗೋದು ಮಾಡ್ತಾ ಇಲ್ಲ. ನಾನು ಪಬ್ಲಿಕ್ ಮೀಟಿಂಗಲ್ಲಿ ಪಬ್ಲಿಕ್ ಸ್ಟೇಜಲ್ಲೇ ಅನೌನ್ಸ್ ಮಾಡಿದ್ದೆ, ಕೇಣಿ ಬಂದರ್ ಆಗ್ತಾಯಿದೆ, 4,000 ಕೋಟಿ ರೂಪಾಯಿಂದು ನಿರುದ್ಯೋಗಿ ಸಮಸ್ಯೆ ಕ್ಲಿಯರ್ ಆಗ್ತದೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅಂದೇಳಿ ಹೇಳಿದ್ದೀನಿ. ನನ್ನ ಗಮನಕ್ಕೆ ತರಬೇಕಲ್ಲ, ನಮ್ಮ ಗಮನಕ್ಕೆ ಬರಲಿಲ್ಲ. ಇವತ್ತು ಮನವಿ ಕೊಟ್ಟು ಹೋಗಿದ್ದೆ, ಇಲ್ಲಿದು ಕೇನಿದೆ, ಅಬ್ಜೆಕ್ಷನ್ ಇದೆ ಅಂತ ಹೇಳಿ ಅಬ್ಜೆಕ್ಷನ್ ಮಾಡಬೇಕು ಅಂತ. ಈಗ ಸರ್ವೆ ಮಾಡ್ತಾ ಇದ್ದಾರೆ. ಸರ್ವೆ ಫಿಸಿಬಿಲಿಟಿ 100% ಪರ್ಫೆಕ್ಟ್ ಆದರೆ ಕೇಣಿ ಬಂದರ್ ಆಗ್ತದೆ, ಇಲ್ಲ ಅಂದರೆ ಆಗೋದಿಲ್ಲ. ಮೀನುಗಾರರಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ, ಮೀನುಗಾರರಿಗೆ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗೋದಿಲ್ಲ. ಸಮಸ್ಯೆ ಆಗ್ತದಂದ್ರೆ ಆ ಪ್ರಾಜೆಕ್ಟನ್ನು ಕೈ ಬಿಡ್ತೀವಿ. ಸರ್, ಈಗ ಹೊನ್ನಾವರ ಟೊಂಕ ಭಾಗದಲ್ಲಿ ಬಂದರು ಆಗಬಾರ್ದು, ಮಾಡಕ್ಕೆ ಕೊಡೋಲ್ಲ ಅಂತ ನೀವು ಹೇಳಿದ್ರಿ. ಆಮೇಲೆ ಒಂದು ವಿಡಿಯೋ ಸಮೇತ ಅವರು ನಿಮ್ಮ ವಿರುದ್ಧ ಇದು ಮಾಡ್ತಾ ಇದ್ದಾರೆ, ಸಮಾಧಾನ ಹೊರಾಗ್ತಾರೆ ಮೀನುಗಾರರು. ಹೌದು, ನಾನು ಹೋಗಿ ಮೀಟಿಂಗ್ ಮಾಡಿ ಹೇಳಿದ್ದೇನೆ. ಮಾಡಲಿಕ್ಕೆ ಶುರುವಾದ ತಕ್ಷಣ ದೊಡ್ಡವ್ರು ಹೋಗಿ ಹಾಗೆ ಹೀಗೆ ಅಂದೇಳಿ ಎಲ್ಲರೂ ಹೇಳಿದ್ರು, ಮಾಡಲಿಲ್ಲ. ನಾನು ಹೇಳಿದ್ದೇನೆ, ಎಷ್ಟು ಮನೆಗೆ ಹೋಗ್ತದೆ ಸರ್ವೆ ಮಾಡಲಿ, ಕೂತ್ಕೊಂಡು ಮೀಟಿಂಗ್ ಮಾಡುವ, ಆ ನಂತರ ನಿಮಗೆ ತೊಂದರೆ ಆಗ್ತದೆ, ಬೇಡ ಅಂತ ಹೇಳಿದ್ರೆ ಕೈ ಬಿಡುವ ಅಂತ ಹೇಳಿದೆ. ನಮಗೆ ಯಾರೂ ಸ್ಪಂದಿಸಿಲ್ಲ. ನಾನು ಹೇಳಿದ್ರು ಅವರು ಬೇರೆಯವರನ್ನೇ ಅವಲಂಬಿಸ್ಕೊಂಡಿದ್ದ ಮಾತಾಡೋದು. ನಾನೇನು ಮಾತಾಡಲಿಕ್ಕೆ ಹೋಗಲಿಲ್ಲ. ಸರ್, ಅವ್ರ ಮೇಲೆ ಹಾಕಿರೋ ಕೇಸ್ ಏನಾದ್ರು ವಾಪಸ್ ತಗೊಳ್ತಾರೆ ಸರ್ಕಾರ? ತಗೊಳ್ಬೇಕು. ಹೌದು, ನನ್ನ ಕ್ಷೇತ್ರದವರು, ನನ್ನ ಮತದಾರರು, ನನ್ನನ್ನು ಆಯ್ಕೆ ಮಾಡಿದವರು. ಅವರನ್ನು ವಾಪಸ್ ತಗೊಳ್ಳಿ ಅಂತ ಮುಖ್ಯಮಂತ್ರಿಗಳು ತಗೊಳ್ತೇವೆ.